ಇದು ಇಡೀ ರಾಜ್ಯ ಮತ್ತು ದೇಶವೇ ಬೆಚ್ಚಿ ಬೀಳುವಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಳಪೆ ಆಹಾರ ತಿಂದರೆ ಆಸ್ಪತ್ರೆಗೆ ಹೋಗ್ಬೋದು, ಆದರೆ ಆಸ್ಪತ್ರೆಯಲ್ಲಿ ಕೊಡುವ ಔಷಧಿಯೇ ಕಳಪೆಯಾಗಿದ್ರೆ, ನಕಲಿಯಾಗಿದ್ರೆ, ಹೌದು, ನಿಮ್ಮ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುವಂತಹ ದುಬಾರಿ ಔಷಧಿಗಳು ಸೇಫ್ ಅಲ್ವಾ? ರೋಗಿಗಳ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದ್ದಂತಹ ಬಹುದೊಡ್ಡ ನಕಲಿ ಔಷಧ ಜಾಲವನ್ನು ಭೇದಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಈ ಸಾವಿನ ವ್ಯಾಪಾರಿಗಳ ಕರಾಳ ಮುಖವಾಡ ಈಗ ಕಳಚಿ ಬಿದ್ದಿದೆ. ಹಾಗಾದ್ರೆ ಏನಿದು ಮೆಡಿಸಿನ್ ಮಾಫಿಯಾ? ಇಲ್ಲಿದೆ ನೋಡಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಸಾವಿನ ಫ್ಯಾಕ್ಟರಿ ಮೇಲೆ ಆಹಾರ ಇಲಾಖೆ ಪೊಲೀಸರ ಸರ್ಜಿಕಲ್ ಸ್ಟ್ರೈಕ್. ಬೆಂಗಳೂರಿನಲ್ಲಿ ಮೆಡಿಸಿನ್ ಮಾಫಿಯಾ 6 ಕೋಟಿಯ ನಕಲಿ ಔಷಧಿ ಜಪ್ತಿ. ಕ್ಯಾನ್ಸರ್ ಔಷಧಿಗಳಿಗೆ ಫೇಕ್ ಲೇಬಲ್, ಬೆಚ್ಚಿ ಬೀಳಿಸುವ ಮಾಹಿತಿ. ಎಲ್ಲೆಲ್ಲಿ ಸಪ್ಲೈ ಆಗಿದೆಯೋ, ಯಾರೆಲ್ಲ ತೆಗೆದುಕೊಂಡಿದ್ದಾರೋ ಈ ಔಷಧಿ. ಜೀವ ಉಳಿಸಬೇಕಾದ ಔಷಧಿಯೇ ಮರಣ ತಂದ್ರೆ ಹೇಗಿರುತ್ತೆ? ಅದಕ್ಕೆ ಸಾಕ್ಷಿ ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡೇರಿ ಬಳಿಯ ಸಿಕೆ ತಾಂಡಾದಲ್ಲಿರೋ ಈ ಫಾರ್ಮ್ ಹೌಸ್. ಹೊರಗಡೆಯಿಂದ ನೋಡಲು ಇದು ಕೃಷಿ ಭೂಮಿ, ಆದರೆ ಒಳಗಡೆ ನಡೆಯುತ್ತಿದ್ದು ಮಾತ್ರ ನಕಲಿ ಔಷಧಿಗಳ ಬೃಹತ್ ಕಾರ್ಖಾನೆ. ತಾವರೆಕೆರೆ ಪೊಲೀಸರು ಹಾಗೂ ಆಹಾರ ಮತ್ತು ಔಷಧಿ ಆಡಳಿತ ಇಲಾಖೆಯ 30ಕ್ಕೂ ಹೆಚ್ಚು ಅಧಿಕಾರಿಗಳು ಜಂಟಿ ದಾಳಿ ನಡೆಸಿದಾಗ ಬಯಲಾಗಿದ್ದು ಬರೋಬ್ಬರಿ 6 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ನಕಲಿ ಔಷಧಿ ಜಾಲ. ಹೌದು, ಯಾವುದೇ ಲೈಸೆನ್ಸ್ ಇಲ್ಲದೆ ಕಡಿಮೆ ಬೆಲೆಯ ಔಷಧಿಗಳನ್ನು ಹೊರ ರಾಜ್ಯಗಳಿಂದ ತರಿಸಿ ಪ್ರತಿಷ್ಠಿತ ಎಂಎನ್ಸಿ ಕಂಪನಿಗಳ ಲೇಬಲ್ ಅಂಟಿಸಿ ದುಬಾರಿ ಬೆಲೆಗೆ ಮಾರಾಟ ಮಾಡಲಾಗ್ತಿತ್ತು. ಕಳೆದ 1.5 ವರ್ಷದಿಂದ ಈ ದಂಧೆ ನಡೆಯುತ್ತಿದ್ದು ದೇಶದ ಹಲವು ರಾಜ್ಯಗಳಿಗೆ ಜಾಲ ವಿಸ್ತರಿಸಿರುವ ಶಂಕೆ ವ್ಯಕ್ತವಾಗಿದೆ. ಈ ದಾಳಿಯಲ್ಲಿ ಫೈಸರ್ ಸೇರಿದಂತೆ ಹಲವು ಬಹುರಾಷ್ಟ್ರೀಯ ಕಂಪನಿಗಳ ಹೆಸರಿನ ನಕಲಿ ಇಂಜೆಕ್ಷನ್ಗಳು, ಸಾವಿರಾರು ಬಾಟಲ್ಗಳು, ಲೇಬಲ್ಗಳು ಪತ್ತೆಯಾಗಿವೆ. ಐಸಿಯುನಲ್ಲಿ ಬಳಸೋ ಹೈ ಎಂಡ್ ಔಷಧಿಗಳನ್ನೇ ನಕಲಿ ಮಾಡಿರುವುದು ಆತಂಕಕ್ಕೆ ಕಾರಣವಾಗಿದೆ. ಇದೆಲ್ಲ ಒಂದು ಹೈ ಎಂಡ್ ಆ್ಯಂಟಿಬಯೋಟಿಕ್ ಏನು ICU ಯೂಸ್ ಮಾಡ್ತಾರೆ. ICU ಯೂಸ್ ಮಾಡುವಂತಹ ಒಂದು ಮೆಡಿಸಿನ್ಗಳು, ಅದನ್ನು ಏನು ಕಡಿಮೆ ರೇಟಿಂದು ತಂದು ಇಲ್ಲಿ ಒಂದು ವಿದೇಶಿ ಕಂಪ್ನಿಯ ಪ್ರಾಡಕ್ಟ್ ಥರ ಅದನ್ನು ರೀಲೇಬ್ಲಿಂಗ್ ಮಾಡಿ, ರೀಪ್ಯಾಕಿಂಗ್ ಮಾಡಿ, ಮತ್ತು ಬೇರೆ ಬೇರೆ ಮೆಡಿಸಿನ್ಸ್ಗಳನ್ನೆಲ್ಲ ದಾಸ್ತಾನಿಟ್ಟಿರೋದೆಲ್ಲ ನೋಡಿ ಇದನ್ನು ಏನಾದರೂ ಸ್ಪೂರಿಯಸ್ ಆಗಿ ಮಾಡ್ತಿದ್ದಾರೆ ಮತ್ತು ಇದನ್ನು ಇಲ್ಲೀಗಲ್ ಆಗಿ ಮಾಡ್ತಿದ್ದಾರೆ ಅಂತ ಅವರು ಅದನ್ನು ದೃಢಪಡಿಸಿದ ನಂತರ ಅವ್ರು ಕೊಟ್ಟಂಥ ಕೇಸ್ ಮೇಲೆ ನಾವು ಏನು FIR ರಿಜಿಸ್ಟರ್ ಮಾಡಿದ್ದೀವಿ. FIR ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ತಾಯಿದ್ದೀವಿ. ವಿಷಯ ಅಂದರೆ ಈ ನಕಲಿ ಔಷಧ ಜಾಲದ ಕಿಂಗ್ ಪಿನ್ ಪ್ರಶಾಂತ್ ತಮಿಳುನಾಡು ಮೂಲದ ಶರಿಯಪ್ಪ ಅನ್ನೋರಿಗೆ ಸೇರಿದ ಜಮೀನನ್ನ ಬೆಂಗಳೂರಿನ ಫಾರ್ಮಾಸಿಸ್ಟ್ ಪ್ರಶಾಂತ್ ಲೀಸ್ಗೆ ಪಡೆದಿದ್ದ. ಇಲ್ಲೇ ನಕಲಿ ಔಷಧಿ ದಂಧೆ ಶುರು ಮಾಡಿದ್ದ. ಸದ್ಯ ಪ್ರಶಾಂತ್ ದುಬೈನಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಪ್ರಕರಣದಲ್ಲಿ ರಾಮನಗರ ಮೂಲದ ಪ್ರಭುದೇವ್ ಬಂಧನವಾಗಿದ್ದು ಕಿಂಗ್ ಪಿನ್ ಪ್ರಶಾಂತ್ ಬಾಮೈದ, ತೇಜಸ್ ಹಾಗೂ ವೆಂಕಟೇಶ್, ನವೀನ್ ಅನ್ನೋರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಈ ಹಿಂದೆ ಪ್ರಶಾಂತ್ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದ. ರಾಮನಗರದಿಂದಲೇ ನಕಲಿ ಔಷಧಗಳನ್ನ ಸಪ್ಲೈ ಮಾಡ್ತಿದ್ದ. ಅಷ್ಟಕ್ಕೂ ಈ ಕದೀಮರ ಐಡಿಯಾ ಕೇಳಿದ್ರೆ ನೀವೇ ದಂಗಾಗ್ತೀರಾ. ಫಾರ್ಮ್ ಹೌಸ್ನಲ್ಲಿ 1.5 ವರ್ಷದಿಂದ ನಕಲಿ ಔಷಧಿ ದಂಧೆ ನಡೆಯುತ್ತಿದ್ದು ಹಿಮಾಚಲ ಪ್ರದೇಶ, ತೆಲಂಗಾಣದಿಂದ ಕಳಪೆ ಔಷಧಿ ಆಮದು ಮಾಡಿಕೊಳ್ಳಲಾಗ್ತಿತ್ತು. ಕೇವಲ 600 ರೂಪಾಯಿಗೆ ಕಳಪೆ ಹಾಗೂ ಅವಧಿ ಮೀರಿದ ಔಷಧಿಗಳನ್ನು ತರಿಸಿಕೊಳ್ತಿದ್ರು. ಈ ನಕಲಿ ಔಷಧಗಳಿಗೆ ಬಹುರಾಷ್ಟ್ರೀಯ ಕಂಪನಿಗಳ ಲೇಬಲ್ ಹಾಕ್ತಿದ್ರು. ಆ ಮೂಲಕ MNC ಕಂಪನಿಗಳ ಹೆಸರಲ್ಲಿ ನಕಲಿ ಔಷಧಗಳಿಗೆ ಬ್ರಾಂಡ್ ರೂಪ ಕೊಡ್ತಾ ಇದ್ರು. ಹೀಗೆ ಲೇಬಲ್ ಅಂಟಿಸಿ 600 ರೂಪಾಯಿ ಔಷಧಿಗಳನ್ನು 6,000 ರೂಪಾಯಿಯವರೆಗೂ ಮಾರಾಟ ಮಾಡ್ತಿದ್ರು ಅನ್ನೋದು ಗೊತ್ತಾಗಿದೆ. ಅಧಿಕಾರಿಗಳ ದಾಳಿಯ ವೇಳೆ ಕೆಲ ಔಷಧಿಗಳಲ್ಲಿ ಅವಧಿ ಮೀರಿದ ಉತ್ಪನ್ನಗಳು ಕೂಡ ಪತ್ತೆಯಾಗಿವೆ. ಈ ನಕಲಿ ಔಷಧಗಳು ಆಸ್ಪತ್ರೆ, ಮೆಡಿಕಲ್ ಸ್ಟೋರ್ಗಳಿಗೆ ತಲುಪಿದ್ರೆ ಭಾರಿ ಅನಾಹುತವೇ ಆಗ್ತಾ ಇತ್ತು.
ರಾಷ್ಟ್ರ ಮಟ್ಟಕ್ಕೆ ವ್ಯಾಪಿಸಿರುವ ಜಾಲ, ಎಸ್ಐಟಿ ರಚನೆಗೆ ನಿರ್ಧಾರ. ಇನ್ನು ಈ ಜಾಲ ಬೆಳಕಿಗೆ ಬರ್ತಿದ್ದಂತೆ ಸುದ್ದಿಗೋಷ್ಠಿ ನಡೆಸಿದ ಆರೋಗ್ಯ ಸಚಿವ ಯುಟಿ ಖಾದರ್ ಪೊಲೀಸರು ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳ ಕಾರ್ಯವನ್ನ ಶ್ಲಾಘಿಸಿದ್ರು. ಅಷ್ಟೇ ಅಲ್ಲ, ಪ್ರಕರಣದ ಬಗ್ಗೆ ಎಸ್ಐಟಿ ರಚಿಸಿ ತನಿಖೆ ನಡೆಸಲಾಗುತ್ತೆ ಅಂತ ತಿಳಿಸಿದ್ರು. ಇದು ದೊಡ್ಡ ಮಟ್ಟದ ನಕಲಿ ಔಷಧ ಜಾಲ, ಸಣ್ಣ ಮಟ್ಟದಲ್ಲ. ಇಲ್ಲದ ಅಷ್ಟು ಧೈರ್ಯ ಅವರಿಗೆ ಬರಲಿಕ್ಕಿಲ್ಲ. ಬೇರೆ ರಾಜ್ಯದಿಂದ ಇಲ್ಲಿಗೆ ತಂದು ಇಲ್ಲಿಗೆ ಫಾರಿನ್ ಸ್ಟಿಕ್ಕರ್ ಲೇಬಲ್ ಅಂಟಿಸಬೇಕಾದ್ರೆ ಇವನೊಂದು ಧೈರ್ಯಕ್ಕೊಂದು ಪ್ರಶಸ್ತಿ ಕೊಡಬೇಕು ಇವನಿಗೆ, ಆಯ್ತು. ಅದು ಕೂಡ ಜನರ ಆರೋಗ್ಯ ಸಂಬಂಧಪಟ್ಟಾಗೆ ಚೆಲ್ಲಾಟ ಆಡೋದ್ರಲ್ಲಿ. ಆದಾಗ ಇದರ ಬಗ್ಗೆ ನಾವು ಪತ್ತೆ ಹಚ್ಚಬೇಕು, ಕಠಿಣವಾದ ಕ್ರಮ ತೆಗೊಳ್ಬೇಕು. ಅದನ್ನು ನಾವು ತೆಗೊಳ್ತೇವೆ. ಅದಕ್ಕಾಗಿ ನಾವು ವಿಶೇಷ ತಂಡ ರಚನೆ ಮಾಡಲಿಕ್ಕೆ ನಾನು ಮತ್ತು ಗೃಹ ಸಚಿವರಲ್ಲಿ ಚರ್ಚೆ ಮಾಡಿದ್ದೇವೆ. ಮತ್ತು ಯಾವೆಲ್ಲ ಆಸ್ಪತ್ರೆಗಳಲ್ಲಿ ಯಾವೆಲ್ಲ ಪ್ರೈಮರಿಗೆ ನಮ್ಮ ಫಾರ್ಮಸಿಗೆ ಇವರು ಸಪ್ಲೈ ಮಾಡಿದ್ದಾರೆ, ಅಲ್ಲಿಯ ಮಾಲೀಕರು ಯಾರು, ಇದರ ಮಧ್ಯೆ ಏಜೆಂಟ್ಗಳು ಯಾರು, ಮತ್ತು ಯಾವ ಯಾವ ICU ಅಲ್ಲಿ ಈ ಮದ್ದನ್ನು ಉಪಯೋಗ ಮಾಡಿದ್ದಾರೆ, ಸಂಪೂರ್ಣವಾದ ಡೀಟೇಲ್ ಆದ ಎನ್ಕ್ವೈರಿ ಆಗಬೇಕಾದ ಕಾರಣ ಇದಕ್ಕೆ ನಾನು ಬಹುಶಃ ಗೃಹ ಸಚಿವರ ಜೊತೆ ಚರ್ಚೆ ಮಾಡಿಕೊಂಡು ಸ್ಪೆಷಲ್ ಒಂದು ಇದಕ್ಕೆ ಇನ್ವೆಸ್ಟಿಂಗ್ ಟೀಮೇ ಇವತ್ತು ಮಾಡಬೇಕು. ಇನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಇಂದು ಅಥವಾ ನಾಳೆ ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡ ಎಸ್ಐಟಿ ರಚಿಸುವುದಾಗಿ ಹೇಳಿದ್ದಾರೆ. ಈಗಾಗಲೇ ನಾವು ಅವರು ಕೂಡ ಚರ್ಚೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳ ಅನುಮತಿ ಮೇರೆಗೆ ಜಂಟಿಯಾಗಿ ಒಂದು SIT ರಚನೆ ಮಾಡಬೇಕು ಅಂತ ನಾವು ಮತ್ತು ಯುಟಿ ಖಾದರ್ ಅವರು ಮಾತನಾಡ್ಕೊಂಡಿದ್ದೇವೆ. ಅದನ್ನು ಇವತ್ತಿಲ್ಲ ನಾಳೆ ಅಷ್ಟರಲ್ಲಿ ನಾವು ರಚನೆ ಮಾಡ್ತೀವಿ. ಬೋತ್ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಪೊಲೀಸ್ ಇಲಾಖೆನೇ ಸೀನಿಯರ್ ಆಫೀಸರ್ಸನ್ನು ಹಾಕಿ, ಸೊ ಅದರಿಂದ ವಿ ಆರ್ ಗೋಯಿಂಗ್ ಟು ಫಾರ್ಮ್ SIT ಟುಡೇ ಈವ್ನಿಂಗ್ ಆರ್ ನಾಳೆ ಅಷ್ಟರಲ್ಲಿ ಆಗುತ್ತೆ. ಸದ್ಯ ಎಚ್ಚೆತ್ತಿರೋ ಆರೋಗ್ಯ ಇಲಾಖೆ ನಕಲಿ ಔಷಧ ಪತ್ತೆಗೆ ಜನರಿಗೆ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಬಿಡುಗಡೆ ಮಾಡಲು ಮುಂದಾಗಿದೆ. QR ಕೋಡ್ ಸ್ಕ್ಯಾನ್ ಮಾಡಿ ಅಸಲಿ ನಕಲಿ ಪತ್ತೆಗೆ ಸಲಹೆ ನೀಡಿದೆ. ಆದರೆ ಹಣದಾಸೆಗೆ ರೋಗಿಗಳ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದ್ದ ನಕಲಿ ಮಾಫಿಯಾಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಬೆಂಗಳೂರಿನಿಂದ ವಿನಯ್ ಕುಮಾರ್ ಕಾಶಪ್ಪನವರ ಜೊತೆ ಪ್ರಶಾಂತ್, TV9 ರಾಮನಗರ.